ನಳ ದಮಯಂತಿಯರ ಕತೆ ಭಾಗ 2. ಭೀಮರಾಜ ದಮಯಂತಿಯ ಸ್ವಯಂವರವನ್ನು ವಿದರ್ಭದಲ್ಲಿ ಬಹಳ ಜೋರಾಗಿ ಆಯೋಜಿಸಿದ್ದ. ಈ ಸಮಯದಲ್ಲಿ ನಾರದರು ಇಂದ್ರನನ್ನು ಭೇಟಿಯಾಗಲು ಹಲವಾರು ರಾಜರು ಮತ್ತು ರಾಜಕುಮಾರರು ತಮ್ಮ ದಂಡಿನೊಂದಿಗೆ ದಮಯಂತಿಯ ಕೈ ಹಿಡಿಯಲು ಹೊರಟಿರುವುದಾಗಿ ಹೇಳಿದರು. ಇಂದ್ರನೊಂದಿಗೆ ಇದ್ದ ದೇವತೆಗಳು ನಾರದನ ವರ್ಣನೆಯನ್ನು ಕೇಳಿದ್ದರು. ಅವರು ದಮಯಂತಿಯನ್ನು ಮದುವೆಯಾಗಲು ತಮ್ಮ ಇಚ್ಛೆಯನ್ನು ಹೇಳಿದರು. ಅತ್ತ ಅಸುರನಾದ ಕಲಿಯು ದಮಯಂತಿಯನ್ನು ವಿವಾಹವಾಗಲು ತನ್ನ ಸಹಾಯಕ ದ್ವಾಪರನಿಗೆ ಸಹ ತಿಳಿಸಿದ್ದ. ಇಂದ್ರ, ಅಗ್ನಿ, ವಾಯು ಮತ್ತು ಯಮನು ವಿದರ್ಭಕ್ಕೆ ಹೋಗುವಾಗ ನಳನು ದಮಯಂತಿಯ ಸ್ವಯಂವರಕ್ಕೆ ಹೋಗುತ್ತಿರುವುದನ್ನು ಕಂಡರು. ಅವರಿಗೆ ಅವರ ವಿವಾಹ ಸಂದೇಶವನ್ನು ದಮಯಂತಿಗೆ ಸಮರ್ಪಿಸಲು ನಳನಿಗೆ ಕೇಳಿದರು. ಅವನು ಒಲ್ಲದ ಮನಸ್ಸಿನಿಂದ ದಮಯಂತಿಯ ಹತ್ತಿರ ಹೋಗಿ ತನ್ನ ಪರಿಚಯ ಮಾಡಿಕೊಂಡ. ದೇವತೆಗಳ ವಿವಾಹ ಇಚ್ಛೆಯನ್ನು ತಿಳಿಸಿದ. ದಮಯಂತಿಯು ತಾನು ನಳನನ್ನು ಮಾತ್ರ ವರಿಸುವುದು ಮತ್ತು ಸ್ವಯಂವರದಲ್ಲಿ ಅವನನ್ನೇ ಆಯ್ಕೆ ಮಾಡುವುದೆಂದು ಹೇಳಿದಳು. ನಳನು ಈ ಸಂವಾದವನ್ನು ದೇವತೆಗಳಿಗೆ ತಿಳಿಸಿದನು. ಮುಂದೇನಾಗತ್ತೆ? ದಮಯಂತಿ ನಳನನ್ನ ವರಿಸುತ್ತಾಳ? ದೇವತೆಗಳು ಏನಾದರೂ ಅಡ್ಡಿ ಮಾಡ್ತಾರಾ ಅಂತ ಮುಂದಿನ ಭಾಗದಲ್ಲಿ ತಿಳಿಯೋಣ.